ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ಪುಂಬೆಯ ಹೊರಪದರದಿಂದ ಮಾಡುವ ಚಟ್ನಿಯ ವಿಧಾನವನ್ನು ತಿಳಿದುಕೊಳ್ಳುವ. ಗಾರ್ಡನ್ನಲ್ಲಿ ಒಂದು ಬಾಳೆಗೊನೆ ಇದೆ. ಅದರದ್ದು ಪುಂಬೆಯಿಂದ ಇವತ್ತು ಒಂದು ಚಟ್ನಿ ಮಾಡುವುದನ್ನು ಹೇಗೆ ಅಂತ ಹೇಳಿ ನೋಡುವ. ನಾವಿದಕ್ಕೆ ಪುಂಬೆ ಅಂತ ಹೇಳ್ತೇವೆ, ನೀವೇನು ಹೇಳ್ತಿರೋ ಗೊತ್ತಿಲ್ಲ. ಇದರ 3-4 ಹೊರಪದರವನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ 3-4 ಜನರಿಗೆ ಬೇಕಾದಷ್ಟು ಚಟ್ನಿ ಮಾಡಲಿಕ್ಕೆ ಆಗ್ತದೆ. ಇದನ್ನೀಗ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ಇದರ ರುಚಿ ಕಹಿ ಅಥವಾ ಸಿಹಿ ಅಥವಾ ಹುಳಿ ಇರುವುದಿಲ್ಲ, ಒಂಥರ ಒಗರು ಜಾಸ್ತಿ ಇದೆ. ಇದು ಕಣ್ಣೀರು ಅಂತ ಹೇಳ್ತೇವಲ್ವಾ, ಅದು. ಈಗ ಪುಂಬೆಯ ತುಂಡುಗಳನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು. ಇದು ಸುಲಭವಾಗಿ ಮಾಡಬಹುದಾದಂತಹ ರೆಸಿಪಿ. 10 ನಿಮಿಷದೊಳಗೆ ಮಾಡಲಿಕ್ಕಾಗ್ತದೆ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಹುರಿದದ್ದಾಯಿತು. ಇದನ್ನೀಗ ಮಿಕ್ಸಿಗೆ ಹಾಕಿ ಉಳಿದ ಸಾಮಾನಿನೊಟ್ಟಿಗೆ ರುಬ್ಬಿಕೊಳ್ಬೇಕು. ಸ್ವಲ್ಪ ತೆಂಗಿನಕಾಯಿ ತುರಿ, ರುಚಿಗೆ ಉಪ್ಪು ಮತ್ತೊಂದು ಸಣ್ಣ ತುಂಡು ಬೆಲ್ಲ, ಸಾಂಬಾರ್ ಪುಡಿ 1 ಚಮಚೆ. ಖಾರ ಜಾಸ್ತಿ ಬೇಕಾದವರು 1 ಅಥವಾ 2 ಹಸಿಮೆಣಸು ಹಾಕಿಕೊಳ್ಬಹುದು. ರುಚಿಗೆ ಹುಣಸೆಹಣ್ಣು. ಇವೆಲ್ಲವನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಈಗ ರುಬ್ಬಿದ್ದಾಯಿತು. ಇದು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಒಳ್ಳೆಯದಾಗ್ತದೆ. ನೀವು ಒಂದ್ಸಲ ಮಾಡಿ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ತಿಳಿಸಿ. ಬೇಕಾದರೆ ಒಂದು ಒಗ್ಗರಣೆ ಕೊಟ್ಟುಕೊಳ್ಳಬಹುದು. ರುಚಿಯಾದ ಪುಂಬೆಯ ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು.